ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಮಾರ್ಕೆಟ್ ಏನಾಯಿತು ಅಂತ ನೋಡ್ತಾ ಇದ್ರೆ ಇವತ್ತು ಬಿಗ್ ಗ್ಯಾಪ್ ಅಪ್ ಓಪನ್ ಆಯಿತು ಮಾರ್ಕೆಟ್. ಬಿಗ್ ಗ್ಯಾಪ್ ಅಪ್ ಓಪನ್ ಆಗಿ ಏನು ಮಾಡ್ತು ಮಾರ್ಕೆಟು, ಬಿಗ್ ಗ್ಯಾಪ್ ಅಪ್ ಓಪನ್ ಆಗಿ ಡೌನ್ ಸೈಡ್ ತಳಗಡೆ ಬಂತು. ತಳಗಡೆ ಅಂದರೆ ಏನಾಗುತ್ತೆ, ಬಿಗ್ ಗ್ಯಾಪ್ ಅಪ್ ಓಪನ್ ಆದರೆ ಮಾರ್ಕೆಟಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ನಡೆಯುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಅಂದ್ರೆ ಏನು, ಈಗ ಇಲ್ಲಿ ಸಿ ಬೈ ಮಾಡಿರೋರು ಅಥವಾ ಸೆಲ್ ಮಾಡಿರೋರು ಎಲ್ಲ ಏನಾಗಿರ್ತಾರೆ, ದೊಡ್ಡ ಪ್ರಾಫಿಟ್ ಆಗಿರ್ತಾರೆ. ಈಗ ಇಲ್ಲಿ ಓಪನ್ ಆಗಿದ ತಕ್ಷಣ ಬೈಯರ್ಸ್ ಎಲ್ಲ ಏನಾಗಿರ್ತಾರೆ, ತುಂಬಾ ಒಳ್ಳೆ ಪ್ರಾಫಿಟ್ ಆಗಿರ್ತಾರೆ. ಅದೇನ್ ಮಾಡ್ತಾರೆ, ಅಲ್ಲಿಂದ ಬುಕ್ಕಿಂಗ್ ಸ್ಟಾರ್ಟ್ ಮಾಡ್ತಾರೆ. ಆಗೇನಾಗುತ್ತೆ, ಒಂದು ಎ ಬಿ ಸಿ ಆಗುತ್ತೆ. ಒಂದು ಎ ಬಿ ಸಿ ಫೇಲ್ ಆಯಿತು. ಸಿ ಯಾಕೆ ಫೇಲ್ ಆಯಿತು, ಬುಲ್ಲಿಶ್ ಪ್ರೆಸರ್ ಜಾಸ್ತಿ ಇದ್ದಾಗ ಸಿ ಫೇಲ್ ಆಗುತ್ತೆ. ಸಿ ಫೇಲ್ ಆದಾಗ ಏನಾಗುತ್ತೆ ನೋಡಿ, ಈಗ ಏನು ನಮ್ಮ ಸಪೋರ್ಟ್ ರೆಸಿಸ್ಟೆನ್ಸ್ ಝೋನ್ ಇತ್ತಲ್ಲ 23,352, ಅದ್ರ ಮೇಲೆ ಓಪನ್ ಆಯಿತು. ಅಲ್ಲೇ ಬಂದು ಬೀಟ್ ಮಾಡಿ ನೋಡಿ, ಅದನ್ನ ಬೀಟ್ ಮಾಡಿದ್ರೆ ಯಾವ ಥರ ಒಳ್ಳೆ ಒಂದು ಪ್ರೈಸ್ ಆಕ್ಷನ್ ಆಗಿದೆ. ಇಂಪಾರ್ಟೆಂಟ್ ನೋಡಿ, ಬ್ಯೂಟಿಫುಲ್ ಆಗಿ ಇಲ್ಲಿ ಬಂದು ಟೆಸ್ಟ್ ಮಾಡಿ ಹಿಂಗೆ ಹೋಗಿದ್ದು, ಇದು ಬಂದು ಈ ಥರ ಪ್ರೈಸ್ ಆಕ್ಷನ್ ಆಯಿತು. ಇಲ್ಲಿ ಟ್ರ್ಯಾಪ್ ಆದರು. ಇಲ್ಲಿ ಮಾರ್ಕೆಟಿಂಗ್ ಬಂದಿದ ತಕ್ಷಣ ಆ್ಯಕ್ಚುಲಿ ನೆಕ್ಸ್ಟ್ ಮೂವ್ ಹೋಗ್ಬೇಕಾಗಿತ್ತು ಇಲ್ಲಿಗೆ 23,265 ಅಲ್ಲಿಗೆ ಬರಬೇಕಾಗಿತ್ತು. ಅದೇ ಇಲ್ಲಿಂದ ರಿವರ್ಸ್ ಆಯಿತು. ರಿವರ್ಸ್ ಆಗಿದ ತಕ್ಷಣ ಮಾರ್ಕೆಟ್ TSನೇ ಆನ್ ಮಾಡ್ಕೊಂಡು ಮೇಲೆ ಹೋಯ್ತು. ಇಷ್ಟೇ, ನಾವೇನು ಮಾಡ್ಬೋದಾಯಿತು. ಈಗ ಅವರ್ಲಿಗೆ ಹೋಗೋಣ. ಅವರ್ಲಿಗೆ ಹೋದ್ರೆ ನೋಡಿ, ಬ್ಯೂಟಿಫುಲ್ ಆಗಿ ಈ ಥರ ಹೋಗ್ತಾ ಇದೆ ಮಾರ್ಕೆಟ್. ಇದು ಟ್ರೆಂಡ್ ನನಗೆ 23,602 ಮೊಮೆಂಟಮ್ ಕ್ಯಾಂಡಲ್ ಬೀಟ್ ಮಾಡಿದೆ. ಮತ್ತು ನಮ್ಮ ಇಲ್ಲೊಂದು ಟ್ರೆಂಡ್ ಲೈನ್ ಸಹ ಇದೆ. ಈ ಟ್ರೆಂಡ್ ಲೈನ್ ಮೇಲೆ ಪ್ರೈಸ್ ಆಕ್ಷನ್ ಆದರೆ ನೆಕ್ಸ್ಟ್ ನಮಗೆ 24,000 ಗಂಟೆ ಹೋಗೋ ಚಾನ್ಸಸ್ ಇರುತ್ತೆ ಮಾರ್ಕೆಟ್. ಇದನ್ನು ನೋಡ್ಕೊಬೇಕು. ಅದಕ್ಕಿಂತ ಮುಂಚೆ ಏನು ಮಾಡ್ಬೋದು ನಾವು ಅಂದರೆ, ನೋಡಿ, ಈ ವೇವ್ ಇದೆಯಲ್ಲ, ಯಾವ್ಯಾವ ಹೇಳಿ. ಈಗ ನಮಗೆ ಈ ವೇವ್ ಇದೆಯಲ್ಲ, ಈ ವೇವ್ನ ಒಂದು ನಿಮಿಷ ಡೈಲಿಗೆ ಹೋಗೋಣ. ಡೈಲಿಗೆ ಹೋದರೆ ನೋಡಿ, ಇವಾಗ ಏನಿದು ಹೋಗ್ತಾ ಇದೆಯಲ್ಲ ವೇವು, ಈ ವೇವ್ನ 0.61876 ನಾವು ಹಾಕೊಬೇಕು ಫಸ್ಟು. ಯಾವ ಥರ ಹಾಕೊಳ್ಳೋದು ನೋಡಿ, ಈ ಟ್ರೆಂಡ್ನ ಇದು ಕರೆಕ್ಷನ್ ಆಗಿದೆ. ಈಗ ಈ ಟ್ರೆಂಡ್ನ ಇದು ಕರೆಕ್ಷನ್ ಆಗಿದೆ. ಇದು ಟ್ರೆಂಡ್ ರಿವರ್ಸಲ್ ಆಗಿದೆಯಾ ಅಥವಾ ಎಕ್ಸ್ ವೇವ್ ಮಾಡ್ತಾ ಇದೆಯಾ ನೋಡ್ಕೊಬೇಕು ನಾವು. ಅದಕ್ಕೆ ಏನು ಮಾಡ್ಬೇಕು ನಾವು, ಹಂತವಾಗಿ ಹೋಗ್ಬೇಕು. ಈಗ ನಮಗೆ ಇದು ಬೇಡ, ಇದು ತೆಗಿಯೋಣ. ಫಿಬೊನಚ್ಚಿ ತೆಗಿಯೋಣ. ಈ ಲೆವೆಲ್ ಫಿಬೊನಚ್ಚಿ ತೆಗಿಯೋಣ. ಈಗ ನೋಡಿ, ಬ್ಯೂಟಿಫುಲ್ ನಮಗೆ ಈ ಲೆವೆಲಿಂದ ಈ ಲೆವೆಲ್ಗೆ ಒಂದು ಫಿಬೊನಚ್ಚಿ ಹಾಕೋಣ. ಓಕೆ, ಅವರ್ಲಿಗೆ ಹೋಗೋಣ. ಈಗ ಅವರ್ಲಿಗೆ ಹೋಗೋಣ. ಇಲ್ಲಿಂದ ಹಾಕೋಣ. ಈ ಟಾಪ್ ಇದು ಕ್ಲೀನ್ ಹಾಕೋಬೇಕು. ವಿಕ್ ಸಹ ಮಿಸ್ ಮಾಡೋಂಗಿಲ್ಲ. ಈ ಟಾಪಿಂದ ಇಲ್ಲಿ ಹೋಗಿ ಫಿಬೊನಚ್ಚಿ ಹಾಕೊಂಡ್ರೆ ನೋಡಿ, 0.618 ಲೆವೆಲ್ ಇಲ್ಲೇ ಇದೆಯಾ. ಇದನ್ನು ಬೀಟ್ ಆದರೆ 0.786. ಇಲ್ಲಿ ಬಂದು ಏನಾದರೂ ಈ ಥರ ಆಟ ಆಡುತ್ತಾ, ಅಥವಾ ಇದನ್ನು ಬೀಟ್ ಆಗಿ ಹಿಂಗೆ ಹೋದರೆ 0.786. ಇದು ಗ್ಯಾಪ್ ಅಪ್ 0.786 ಆಯ್ತಾ. ಇನ್ನು ನಾವು ಮಂಡೇ ಏನು ಮಾಡ್ಬೋದು, ಮಂಡೇ ಸೇಮ್ ಗ್ಯಾಪ್ ಡೌನ್ ಓಪನ್ ಆಯಿತಾ, ಇಲ್ಲಾದ್ರೂ ಗ್ಯಾಪ್ ಡೌನ್ ಓಪನ್ ಆಗಿ ಹಿಂಗೆ ಹೋಗಿ ಈ ಥರ ಬಂದರೆ ಇಲ್ಲಿಂದ ಇಲ್ಲಿ ಫಿಬೊನಚ್ಚಿ ಹಾಕ್ಕೊಳ್ರಿ. ಇದೊಂದು ಎ ಬಿ ಆಗುತ್ತೆ. ಆಮೇಲೆ ಇದನ್ನು ಸಿಗೆ ಟ್ರಯಲ್ ಮಾಡ್ಬೋದು. ಹೇಗೆ ಅಂದರೆ, ಇಲ್ಲೆಲ್ಲ ಓಪನ್ ಆಗಿ ಇದನ್ನು ಟೆಸ್ಟ್ ಮಾಡಿ ಈ ಥರ ಬಂದರೆ ಇಲ್ಲಿಂದ ಇಲ್ಲಿ ಫಿಬೊನಚ್ಚಿ ಹಾಕೊಬೇಕು. ಇದೊಂದು ಎ ಆಗಿ ಬಿ ಆಗಿ ಇನ್ನೊಂದು ಸಿ ಆಗುತ್ತೆ. ಅವಾಗ ಎಂಟರ್ ಎ ಕೂಡಿಸಿ 0.618 ಹತ್ರ ಬರುತ್ತೆ. ಇದೊಂದು ಬ್ಯೂಟಿಫುಲ್. ಅದೇ ಗ್ಯಾಪ್ ಅಪ್ಪೇ ಓಪನ್ ಆಯಿತು ಅಂದರೆ ಮಾರ್ಕೆಟು ಇಲ್ಲಾದರೂ ಓಪನ್ ಆಗಿದ್ರೆ ಅದ್ರ ಮೇಲೆ ಪ್ರೈಸ್ ಆಕ್ಷನ್ ಮಾಡಿದ್ರೆ ಅದು TSನೇ ಆನ್ ಮಾಡ್ಕೊಂಡು ಮೇಲೆ ಹೋದರೆ ಟ್ರೆಂಡ್ ಕಂಟಿನ್ಯೂಷನ್ ಮಾಡೋದು. TS ಒಳಗಡೆ ಬಂತ ಆ ವೇವ್ಗೆ ಇದು ಇಲ್ಲಿಂದ ಇಲ್ಲಿಗೆ ಏನು ABC ಬರುತ್ತಲ್ಲ ಅದನ್ನು ಚೆಕ್ ಮಾಡ್ಕೊಬೇಕು. ಅಂದರೆ ಎಲ್ಲಾದರೂ ಗ್ಯಾಪ್ ಅಪ್ ಓಪನ್ ಆಯಿತು, ಗ್ಯಾಪ್ ಅಪ್ ಓಪನ್ ಆಗಿ TSನೇ ಆನ್ ಮಾಡ್ಕೊಂಡು ಹೋದರೆ ಓಕೆ. ಇಚ್ಚುಮುಕ್ಕು ಹಾಕೊಂಡಿವಿ. ಇಚ್ಚುಮುಕ್ಕು ಹಾಕೊಂಡಿದ ತಕ್ಷಣ ನೋಡಿ, ಕ್ಲೌಡ್ ಮೇಲೆ ಮೊಮೆಂಟಮ್ ಕ್ಯಾಂಡಲ್ ಹೋಗಿದೆ. ಬಟ್ ಅದನ್ನು ಟೆಸ್ಟ್ ಮಾಡೋಬೇಕು. ನನಗೆ ಇಲ್ಲಿ ಸಪೋರ್ಟ್ ಇದೆ ನೋಡಿ, ಈ ಟ್ರೆಂಡ್ ಈ ಲೈನ್ ಏನಿದೆಯಲ್ಲ ನಮಗೆ ಇದು ತುಂಬ ಸಪೋರ್ಟ್. ಇದನ್ನು ಟೆಸ್ಟ್ ಮಾಡಿ ಹೋಗಬೇಕು, ಆಗ ನಮಗೆ ಸೂಪರ್. ಅಕಸ್ಮಾತ್ ಇದ್ರೊಳಗಡೆ ಬಂದರೆ ಇದನ್ನೇ ಟೆಸ್ಟ್ ಮಾಡ್ತಾ ಇರುತ್ತೆ. ಇಲ್ಲ ABC ಆಗುತ್ತೋ ಇದ್ರ ಕಂಟಿನ್ಯೂಷನ್ ಆಗುತ್ತೋ ನೋಡ್ಕೊಬೇಕು ಅವಾಗ. ಮತ್ತು ಇದನ್ನು ವೀಕ್ಲಿಯಲ್ಲಿ ಚೆಕ್ ಮಾಡೋಣ. ವೀಕ್ಲಿ ಹೋಗೋಣ. ವೀಕ್ಲಿ ನೋಡಿ,
ಬ್ಯೂಟಿಫುಲ್ ಟಿ ಎಸ್ ಒಳಗಡೆ ಇನ್ನು ಟಿ ಎಸ್ ಒಳಗಡೆ ಹೋಗಿಲ್ಲ. ಸೊ ಹಂಗಾಗಿ ನಮಗೆ ಏನು 0.618 ಲೆವೆಲ್ ಇದೆಯಲ್ಲ, ಇದು ಇಂಪಾರ್ಟೆಂಟು. ಇದೊಂದು ಮತ್ತು ಇದು ಯಾವಾಗ ನಮಗೆ ಲಾಸ್ಟ್ ನಮ್ಮ ರಿಜಿಸ್ಟ್ರೇಷನ್ ಝೋನ್ ಇದ್ವಲ್ಲ 23,898, 23,833, ಇದ್ರ ಮೇಲೆ ಯಾವಾಗ ಕ್ಲೋಸ್ ಆಗುತ್ತೋ ಮೊಮೆಂಟಮ್ ಕ್ಯಾಂಡಲಲ್ಲಿ, ಆಗ ಟ್ರೆಂಡ್ ರಿವರ್ಸಲ್ ಆಗಿದೆಯಾ ಅಂತ ನೋಡ್ಕೊಬೇಕಾಗುತ್ತೆ. ಅಂಥವ್ರಿಗೂ ನಾವು ಕರೆಕ್ಷನ್ ಅಂತಲೇ ಓದಬೇಕಾಗುತ್ತೆ. ಈಗೇನು ಮಾಡೋಣ, ಬ್ಯೂಟಿಫುಲ್ಲಾಗಿ ಇದೆ ನೋಡ್ಕೊಳ್ಳೋಣ. ಇಷ್ಟೇ. ಥ್ಯಾಂಕ್ ಯು.